ಒಂದು ಕಡೆ ಜನರ ಸಂಪರ್ಕ ತಾವು 5 ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಗಿದ್ದೀರಾ. ಆದರೆ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಹಾಲಿ ಸಂಸದಂತ ಪ್ರತಾಪ್ ಸಿಂಹ ಇರ್ಬೋದು, ಇವರೆಲ್ಲರೂ ಪ್ರತಾಪ್ ಸಿಂಹ ಅವ್ರ ಜೊತೆ ಮಾತನಾಡಿದ್ರ ಅಥವಾ ಹೇಗಾಗಿದೆ? ಮಾತಾಡಿದರು. ಪಟ್ಟಿ ಅಧಿಕೃತವಾಗಿ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡಿದರು. ನಮ್ಮ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು. ನಮ್ಮಲ್ಲೂ ವಿಶ್ವಾಸ ಇದೆ, ಅವರು ಸಹಕಾರ ಕೊಡ್ತಾರೆ. ಯದುವೀರವರು ಸಂಸದರಾದ ಮೇಲೆ ಮೈಸೂರು ಯಾವ ರೀತಿ ನೋಡ್ಬೋದು? ಯದುವೀರವರ ಕನಸುಗಳೇನು? ನನಗೆ ಮೊದಲನೇದಾಗಿ ಅನೇಕರು ಮಾಡಿರುವಂಥದ್ದು ಕೊಡುಗೆಗಳನ್ನು ಮತ್ತು ಅವರ ಕಾಂಟ್ರಿಬ್ಯೂಷನನ್ನು ಕೂಡ ಅದು ಮುಂದುವರಿಬೇಕಾಗಿದೆ. ಅಭಿವೃದ್ಧಿ ಕೆಲಸಗಳನ್ನು ಯಾವತ್ತೂ ನಿಲ್ಲೋದಿಲ್ಲ, ಅದನ್ನೆಲ್ಲನೂ ಮುಂದುವರಿಬೇಕಾಗಿದೆ. ಎರಡನೇದು, ಇದು ದಕ್ಷಿಣ ಭಾರತಕ್ಕೆ ಒಂದು ಪ್ರವಾಸೋದ್ಯಮದ ಒಂದು ಕೇಂದ್ರ ಆಗಬೇಕು. ಬಹುಶಃ ಇಡೀ ಜಗತ್ತಿನಲ್ಲೇ ನೀವು ನೋಡೋಕ್ಕೆ ಹೋದರೆ ಉತ್ತರ ಭಾರತದ ಎಷ್ಟೋ ಜಾಗಗಳು ಅದು ಭಾಳ ನಮ್ಮ ಭಾರತದ ಒಂದು ತಕ್ಷಣ ಮನಸ್ಸಿಗೆ ಒಂದು ಪಿಕ್ಚರ್ ಬಂದಿದ ತಕ್ಷಣ ಅದು ಉತ್ತರ ಭಾರತದ ಎಷ್ಟೋ ಜಾಗ ಬರುತ್ತೆ. ಅದೇ ರೀತಿ ಮೈಸೂರು ಬರಬೇಕು ಅಂತ ನಾವು ಅಂತ ಕೆಲಸ ಮಾಡಬೇಕಾಗಿರುವಂಥದ್ದು ಭಾಳ ಮುಖ್ಯವಾದದ್ದು. ಅದರ ಜೊತೆಗೆ ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೈಸೂರಿನ ಸಂಸ್ಕೃತಿ ಮತ್ತು ನಮ್ಮ ಅನೇಕವಾದ ಪರಂಪರೆಯಲ್ಲಿ ಅದೆಲ್ಲರ ಸಂರಕ್ಷಣೆ ಮಾಡಿ ಮುಂದುವರಿಬೇಕಾಗಿದೆ. ಇದು ಒಂದು ಯೋಗ ಕ್ಯಾಪಿಟಲನ್ನು ಆಗಬೇಕು. ಮತ್ತು ಯೋಗ ಪರಂಪರೆ ಆಧುನಿಕ ಕಾಲದಲ್ಲಿ ಮೈಸೂರಿನ ಪ್ರಭಾವ ಭಾಳ ದೊಡ್ಡದು. ಅದೆಲ್ಲನೂ ನಾವು ಭಾಳ ದೊಡ್ಡ ಪ್ರೋತ್ಸಾಹ ಕೊಡಬೇಕು. ಸಮಾಜದ ಕಡೆ ಅದನ್ನು ಉತ್ತಮಗೊಳಿಸುವುದಕ್ಕಾಗಿ ಅನೇಕ ಸ್ಕೀಮ್ಗಳಿದೆ. ಅದನ್ನು ಕೆಳಗೆ ನಮ್ಮ ಒಂದು ಎಲ್ಲ ಗ್ರಾಮಗಳನ್ನು ಮುಟ್ಟಬೇಕು ಅಂತ ಅದನ್ನು ಕೂಡ ಕೆಲಸ ಮಾಡುವಂಥ ಮುಂದೆ. ರಾಜಕಾರಣ ಅಂದರೆ ಆರೋಪ ಪ್ರತ್ಯಾರೋಪ ಅನ್ನೋ ಮನಸ್ಥಿತಿಗೆ ತಲುಪಿದ್ದಾರೆ. ಯದುವೀರವರು ಸಹ ಈ ಆರೋಪ ಪ್ರತ್ಯಾರೋಪಗಳಲ್ಲಿ ನಂಬಿಕೆ ಇರ್ತಾರೆ ಅಥವಾ ಬೇರೆ ತಮ್ಮದೇ ಆದಂಥ ದಾಟಿಯಲ್ಲಿ ಹೋಗ್ತಾರೆ ರಾಜಕೀಯದಲ್ಲಿ ಅದು ಕೆಟ್ಟ ಹೆಸರು ಬಂದಿರೋದಂದರೆ ಇದೆಲ್ಲನೂ ನಾವು ಅವಮಾನಗಳನ್ನು ಕೊಡೋದು, ದ್ವೇಷ ರಾಜಕಾರಣಿ ಮಾಡೋದು ಮತ್ತು ಇಂಥ ಟೀಕೆ ಎಲ್ಲ ಮಾಡೋದು ಸುಮ್ಮನೆ ಟೀಕೆಗಳು ಮಾಡೋದು ಒಳ್ಳೆಯದು. ಇಟ್ಸ್ ವ್ಯಾಲಿಡ್ ಕ್ರಿಟಿಸಿಸಮ್, ಅದು ಒಳ್ಳೆಯದು. ಬಟ್ ಇದೆಲ್ಲನೂ ಬದಲಾವಣೆ ಬರಬೇಕಂದ್ರೆ ನಾವು ಯಾರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯಗಳಿರುತ್ತೆ ಮತ್ತು ನಮ್ಮ ನಡವಳಿಕೆ ಹೇಗೆ ಒಳ್ಳೆಯದಿದೆ ಅದನ್ನ ನಾವು ಎಂಟ್ರಿ ಮಾಡ್ಬೋದು. ಅದು ಬದಲಾವಣೆ ಬರಬೇಕಾಗಿದೆ. ಅದು ನಮ್ಮ ಕೆಲಸನೇ ಸಾಕ್ಷಿ ಆಗುತ್ತೆ ಆ ಬದಲಾವಣೆಗೆ. ಕೊನೆಯದಾಗಿ, ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲರೂ ಸಹ ಬದಲಾಗ್ತಾರೆ ಅಂತಾರೆ. ಯದುವೀರವರು ಬದಲಾಗ್ತಾರ ಅಥವಾ ಯದುವೀರವರು ರಾಜಕಾರಣದ ಈ ಎಲ್ಲ ವ್ಯವಸ್ಥೆಗಳನ್ನು ಬದಲಾಯಿಸ್ತಾರ? ಜನರು ಸದಾ ಕಾಲದಲ್ಲೂ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ನೀವು ನೋಡಿದ್ದೀರಾ, ಈ 9 ವರ್ಷದಿಂದ ಬಹುಶಃ ಇಫ್ ನಾಟ್ ಫಾರ್ ಲಾಸ್ಟ್ ಇಯರ್ ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಏನೂ ಆಸಕ್ತಿ ಇರಲಿಲ್ಲ. ಬರೀ ಈ 1 ವರ್ಷದಿಂದ ಒಂದು ಸ್ವಲ್ಪ ಆಸಕ್ತಿ ಬಂದಿದೆ ಮತ್ತು ಇವಾಗ ಸಂಪೂರ್ಣವಾದ ವಿಶ್ವಾಸ ಇದೆ. ಬದಲಾವಣೆಗಳು ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಅದರಲ್ಲಿ ಪಾಸಿಟಿವ್ ಆಗಿ ಒಂದು ಬದಲಾವಣೆ ಆದರೆ ಅದೇ ಒಳ್ಳೆಯದು ಅಷ್ಟೇ. ಇದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತು. ಬದಲಾವಣೆ ಜಗದ ನಿಯಮ, ಅದು ಸಕಾರಾತ್ಮಕವಾಗಿರಬೇಕು, ಧನಾತ್ಮಕವಾಗಿರಬೇಕು. ಅಂತಹ ಒಂದು ಚಿಂತನೆಯೊಂದಿಗೆ ರಾಜಕಾರಣಕ್ಕೆ ಬಂದಿದ್ದಾನೆ. ಖಂಡಿತವಾಗಿಯೂ ಅದನ್ನು ಏನು ಜನರ ನಿರೀಕ್ಷೆ ಇದೆ ಅದಕ್ಕೆ ತಕ್ಕಂತೆ ರಾಜಕಾರಣವನ್ನು ಮಾಡ್ತೇನೆ ಅನ್ನೋದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.